ಮಾನವೀಯತೆ ಸಮಾಜ సేవಕರಿಗೆ ನಾವು ಏನಾದರೂ ಹೆಲ್ಪ್ ಮಾಡಬೇಕಂತೇಳಿ ದಯವಿಟ್ಟು ಇವರಿಗೆ ತಲುಪಿಸ್ಕೊಡಿ. మీకేమైనా డ్రీమ్స్ ఉన్నాయా అంకుల్? పర్లేదు అంకుల్, ఎవరి డ్రీమ్ వాళ్ళు తీర్చుకుంటే కిక్కేముంది? పక్కనోళ్ళ డ్రీమ్ తీరుస్తేనే కదా కిక్కు. ಸೊಳ್ಳೆ ಪರದಲ್ಲಿದೆ. ಜಗದೀಶಣ್ಣ ಸ್ಥಿತಿಗತಿಗೆ ನೋಡಿ ಒಂದು ತಿಂಗಳು ಒಳ್ಳೆ ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಒಳ್ಳೆ ಅಕ್ಕಿ ಬುಲೆಟ್ ಅಂತ ಕೊಡ್ತಿದ್ದಾರೆ. ನಿಮ್ಗೇನೋ ಅಷ್ಟು ಮಾಡಬೇಕು ಅಂತ ನಾವೇನು ಕಲ್ತಿಲ್ಲ. ಒಂದಷ್ಟು ದಿವಸ ಚೆನ್ನಾಗಿರೋ ಊಟ ತಿಂದು ಚೆನ್ನಾಗಿರೋ ಎಲ್ಲ ತಿಂಕೊಂಡು ಆರಾಮಾಗಿದ್ದು ನಾನು ಓದಿ ಹೇಳ್ದಂಗೆ ಸಹಾಯ ಮಾಡ್ತಾರೆ ತಗೊಂಡು ಇಲ್ದೋರಕ್ಕೆ ಇರೋರು ಯಾರು ಕೊಡ್ತಾರೆ ತಯಾರು. ಇನ್ನೂ ನಾನು ಅಪ್ರೋಚ್ ಮಾಡ್ತಾ ಇದ್ದೀನಿ. ಇಂಥ ಜನ ಇದ್ದರೆ ಇನ್ನೂ ನಮಗೆ ಹೇಗೆ ಏನು ಯಾರಾದರೂ ಇಲ್ಲಿ ಪರವಾಗಿಲ್ಲ. ಇಟ್ ಇಸ್ ನೋ ರಿಲಿಜಿಯಸ್. ಅವರು ಇವರು ಮುಸ್ಲಿಮ್ಸು ಹಿಂದೂಸ್ ಮಾತ್ರ ಅದು ಇಲ್ಲ ಇಲ್ಲ. ಅದು ಯಾವ ನಮಗೆ ನಮ್ಮ ದೇವ್ರು ಕೊಡ್ತಾ ಇರೋದಕ್ಕೆ ನಮ್ಮ ದೇವ್ರವ್ರು ಬಿಡ್ತಾ ಇರೋದಷ್ಟೇ, ಬೇರೆ ಏನಿಲ್ಲ. ನಾವು ಸಂಪಾದನೆ ಮಾಡ್ತಾ ಇರೋದು ನಮ್ಮ ದೇವ್ರು ಕೊಡ್ತಾ ಇದ್ರೆ ನಮ್ಮ ಇವ್ರಿಗೆ ನಾವು ಬಂದು ಹಚ್ಬಿಡ್ತೀವಿ. ಯಾರಿದ್ರೂ ಪರವಾಗಿಲ್ಲ, ಇಲ್ಲಿ ಎಷ್ಟು ಜನ ಇದ್ರೂ ಪರವಾಗಿಲ್ಲ, ನಮಗೆ ಒಂದು ಮಾತು ಇನ್ಫಾರ್ಮ್ ಮಾಡಿಬಿಡಿ. ಅದಕ್ಕೆ ಬರ್ತೀವಿ ನಾವು. ಬಂದ್ಬಿಟ್ಟು ಏನಿದೆ ಅಂತ ಕಣ್ಣಿನ ನೋಡ್ತಿದ್ದ ನೆಕ್ಸ್ಟ್ ಬರೋಲ್ಲ ನಾವು, ಕಣ್ಣಿನ ನೋಡ್ತೀವಿ. ಎವ್ರಿ ಮಂತ್ ಏನು ಡೇಟ್ಗೆ ಹಾಕೊಡ್ತೀವಿ ಆ ಡೇಟ್ಗೆ ಇವ್ರ ಮನೆಗೆ ಅದು ಏನು ನಮಗೆ ಸೌದೆ ದೇವ್ರು ಬರ್ತಾನೆ ನಾವು ಬಂದು ಕೊಟ್ಬಿಡ್ತೀವಿ. ಅದಿಲ್ಲ, ಇವತ್ತು ಅವರು ಒಂದು 2 ತಿಂಗಳು ನೆಮ್ಮದಿಯಾಗಿ ನಿಮ್ಮ ಹೆಸರು ಹೇಳ್ಕೊಂಡು ಊಟ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿದ್ದೀರಿ. ಸಾಕು. ಈಗ ಸದ್ಯಕ್ಕೆ ಅವ್ರಿಗೆ ಆಗೋದ್ಮೇಲೆ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಿಮ್ಗೆ ಹೇಳ್ತೀವಿ, ಆಗ ಕೊಟ್ಟರೆ ಸಾಕು. ಇಲ್ಲ ಬೇರೆ ಜನ ಇದೆ ಸರ್. ಈಗ ವಾಸ್ತವಾಂಶ ನಿಮಗೆ ನಾವು ಗ್ರೌಂಡ್ ರಿಪೋರ್ಟ್ ಕೊಟ್ಬಿಡ್ತೀವಿ. ಸ್ಟನ್ ಹೋಗ್ಬಿಟ್ಟಿದ್ದೀವಿ ಈ ಊರಿನ ಪರಿಸ್ಥಿತಿ ನೋಡಿದ್ರೆ. ನಿಮಗೆ ಜಾಸ್ತಿ ಭಾಳ ಹಿಂದುಳಿದು ಬಿಟ್ಟಿದ್ದಾರೆ. ನಾವು ಹಿಂದೆ ಬರೋದೇ ಇಲ್ಲ, ಮುಂದೆ ಹೋಗೋಣ. ಇನ್ನು ದೇವ್ರ ಹೆಸರು ಹೇಳ್ಬಿಟ್ಟು ಮುಂದೆ ಹೋಗೋಣ, ಹಿಂದೆ ಬರೋಣ. ಏನು ಇವತ್ತು ಇಲ್ಲಿ ಗೋರುಮಡುಗು ಗ್ರಾಮದಲ್ಲಿ ನಾನು ನಿನ್ನೆ ನಮ್ಮ ಆತ್ಮೀಯರಾದಂಥ ಲೋಕೇಶ್ ಅವರು ಒಂದು ಸುದ್ದಿ ಮಾಡಿದರು. ಏನು ಇವತ್ತು 21ನೇ ಶತಮಾನದಲ್ಲಿ ಭಾರತ ದೇಶ ಅಭಿವೃದ್ಧಿ ಹೊಂದಿದೆ, ಅಭಿವೃದ್ಧಿ ಮಾರ್ಗದಲ್ಲಿ ಬಹಳ ಮುನ್ಸೂಚನೆಯಲ್ಲಿದೆ ಅನ್ನೋ ಒಂದು ಹೇಳ್ಕೊಡುವಂತಹ ಹೆಗ್ಗಳಿಕೆ ಇರುವ ಸಂದರ್ಭದಲ್ಲಿ ಈ ಥರ ಒಂದು ಕಡು ಬಡತನದಲ್ಲಿ ಗುಡಿಸಲಲ್ಲಿ ಅದನ್ನು ಗುರುತಿಸಿ ಅವರು ಸುದ್ದಿ ಮಾಡಿದಾಗ ನಾಗರಿಕರಿಗೆ ಕೊಡೋದು ಏನು ಅಂತ ಹೇಳಿದ್ರೆ, ಎಲ್ಲಿ ಏನು ಸಮಸ್ಯೆ ಆದರೆ ನಿಮ್ಮೂರಲ್ಲಿ ಸಮಸ್ಯೆ ಆದರೆ ನಿಮ್ಮೂರಲ್ಲಿ ನೀವೇ ಬಗೆಹರಿಸ್ಕೊಳ್ಬೇಕು. ಯಾಕೆ ಎಲ್ಲೋ ಇರೋ ಪ್ರಮೋದ್ ರೆಡ್ಡಿ ಇಲ್ಲಿ ಬರ್ಬೇಕ್ರಿ? ಯಾಕೆ ಎಲ್ಲೋ ಬೆಂಗಳೂರಿಂದ ಇರೋ ಅನ್ಸಾರಿ ಬರಬೇಕು? ನಿಮ್ಮೂರಲ್ಲಿರೋ ಸಮಸ್ಯೆ ನೀವೇ ಬಗೆಹರಿಸ್ರಿ. ನಿಮ್ಮೂರಲ್ಲಿ ನೀವೇ ಹೀರೋ ಆಗ್ಬೇಕ್ರಿ ರೀ. ಎಲ್ಲೋ ಇರೋರು ಬಂದು ಹೀರೋ ಆಗೋದು ಬೇಡ. ನಿಮ್ಮ ಸಮಸ್ಯೆ ನೀವೇ ಬಗೆಹರಿಸ್ಕೊಳ್ಳಿ. ಯಾರೇ ಆಗಿರಲಿ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ಏನೇ ಅಂತಾರೆ, ಯಾವ ಊರು ಹುಡುಗನಪ್ಪ ಅವರು ಅಂತಾರೆ. ಆಮೇಲೆ ಯಾರ ಮಗ ಅಂತ ಹೇಳ್ತಾರೆ. ಅದೇ ಥರ ಈ ಸ್ಥಳ ಆ ಸ್ಥಳ ಅಂತಲ್ಲ, ಯಾವುದೇ ಸ್ಥಳದಲ್ಲಿ ಎಲ್ಲೇ ಆಗಿರ್ಬೋದು. ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮ್ಮೂರಲ್ಲಿ ಈ ಸಮಸ್ಯೆ, ಈ ಬೀದಿಯಲ್ಲಿ ಸಮಸ್ಯೆ ಇದೆಯಾ, ಬೀದಿಯಲ್ಲಿರೋ ಯುವಕರು
ಆಯ್ತವಾ. ಮತ್ತು ಇನ್ನಂತ ಯಾರು ಸಮಾಜ ಸೇವಕರು ಎಲ್ಲ ಏನಾಯ್ತು ಒಗ್ಗೂಡ್ಬೇಕು, ಒಗ್ಗೂಡ್ಬಿಟ್ಟು ಪ್ರತಿ ಕುಟುಂಬನೂ ನನ್ನ ಕುಟುಂಬನೇ ಅಂತ ತಿಳ್ಕೊಂಡು ಬಾಳ್ಬೇಕು.